ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಿಥುನ ರಾಶಿಯವರೇ, ಮಾರ್ಚ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಭಯಂಕರವಾದ ಪಿತೂರಿ ನಡೆಯುತ್ತಿದೆ. ಈ ಇಬ್ಬರು ವ್ಯಕ್ತಿಯರು, ಒಬ್ಬ ಮಹಿಳೆ ಒಬ್ಬ ಪುರುಷ, ನಿಮ್ಮ ಜೀವನವನ್ನು ನಾಶ ಮಾಡಲು ಎಲ್ಲಾ ರೀತಿಯ ತಂತ್ರವನ್ನು ರೂಪಿಸುತ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮಾರ್ಚ್ 26, 27, 28, 29, 30, 31 ದಿನಗಳಂದು ನಿಮ್ಮ ಜೀವನದಲ್ಲಿ ಒಂದು ಭಯಂಕರವಾದ ಪಿತೂರಿ ನಡೆಯುತ್ತದೆ. ನಿಮ್ಮನ್ನ ನಾಶ ಮಾಡಲು ಯಾರೋ ತೆಂಗಿನಕಾಯಿ ಹೊಳೆಯುತ್ತಿದ್ದಾರೆ. ನೀವು ಕೇಳಿ ಹೇಳಿದ್ದು ನಿಜ. ಖಂಡಿತವಾಗಿ ನಿಮ್ಮ ಮೇಲಿನ ದ್ವೇಷದಿಂದ ಕುರುಡರಾಗಿರುವ ಇಬ್ಬರು ವ್ಯಕ್ತಿಗಳು, ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ, ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ನಾಶ ಮಾಡಲು ಪ್ರಯತ್ನ ಮಾಡ್ತಿದ್ದಾರೆ. ಆದಾಗ್ಯೂ ಕೂಡ ಹಿಂದಿನಿಂದ, ಅಂದರೆ ಮಾರ್ಚ್ ತಿಂಗಳು ನಿಮಗೆ ಅದ್ಭುತವಾದ ಸಮಯವಾಗಿತ್ತು. ಈ ಸಮಯದಲ್ಲಿ ನಿಮ್ಮ ಗ್ರಹಗಳು ವಿಶೇಷವಾಗಿ ನಿಮಗೆ ಆಶೀರ್ವಾದವನ್ನು ನೀಡಲಾಗಿತ್ತು. ಅದನ್ನೆಲ್ಲ ತಡೆಯೋದಕ್ಕೋಸ್ಕರ ನಿಮ್ಮ ಸಂತೋಷವನ್ನು ನೋಡಿ ಸಹಿಸಲಾಗದೆ ಇಬ್ಬರು ವ್ಯಕ್ತಿಗಳು ನಿಮ್ಮ ಮೇಲೆ ಮಾಟಮಂತ್ರ, ತಂತ್ರ ಮತ್ತು ದೊಡ್ಡ ದೊಡ್ಡ ಪಿತೂರಿಯನ್ನ ಮಾಡುತ್ತಿದ್ದಾರೆ. ಇದೀಗ ನೀವು ಜಾಗರೂಕವಾಗಿಲ್ಲವೆಂದರೆ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದ ಅನಾಹುತ ಸಂಭವಿಸಬಹುದು. ಆ ಇಬ್ಬರು ವ್ಯಕ್ತಿಗಳು ಯಾರು ನಿಮ್ಮನ್ನ ಏಕೆ ಹಿಂಬಾಲಿಸುತ್ತಿದ್ದಾರೆ ಮತ್ತು ಅವರು ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಿರುವಂತಹ ಜನರುಗಳ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಬಹಿರಂಗಪಡಿಸುತ್ತೇವೆ. ಅದಕ್ಕೂ ಮುನ್ನ ನೀವು ಕೂಡ ಮಿಥುನ ರಾಶಿಯವರೇ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಜೈ ಹನುಮಾನ್ ಎಂದು ತಪ್ಪದೆ ಕಮೆಂಟ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬರಬಾರದು, ಎಲ್ಲಾ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು, ಶತ್ರುಗಳ ಕಾಟದಿಂದ ಮುಕ್ತಿಯನ್ನು ಹೊಂದಬೇಕು ಅಂತ ಆಸೆ ಪಡ್ತಾ ಇದ್ರೆ ವಿಡಿಯೋದ ಕೊನೆಯಲ್ಲಿ ನಾವು ನಿಮಗೆ ವಿಶೇಷವಾದ ಸುಲಭವಾದ ಪರಿಹಾರ ತಂತ್ರವನ್ನು ಕೂಡ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ರಾಶಿ ಚಕ್ರ ಚಿಹ್ನೆ. ಇನ್ನು ಕೆಲವು ಜನರು ಬಹಳಷ್ಟು ಶಕ್ತಿವಂತರು, ಬುದ್ಧಿವಂತರು, ಧೈರ್ಯವಂತರು. ನಿಮಗೆ ದೇವರ ಅನುಗ್ರಹದಿಂದ ವಿಶೇಷವಾದ ಪ್ರೇರೇಪಣೆಯ ಮೂಲಕ ಅದ್ಭುತವಾದ ಜಾತಕವನ್ನು ಪರಿಶೀಲನೆ ಮಾಡಿದಾಗ ನಿಮ್ಮ ಬಗ್ಗೆ ಕೆಲವು ಅಪಾಯಕಾರಿ ವಿಷಯಗಳು ಹೊರಬಂದವು. ನಿಮ್ಮ ಶತ್ರುಗಳು ಆವಿಗಿಂತ ಹೆಚ್ಚು ಅಪಾಯಕಾರಿಯಾಗಿದ್ದಾರೆ. ಅವರು ನಿಮ್ಮ ಹಿಂದೆಯೇ ಇದ್ದಾರೆ ಮತ್ತು ನಿಮಗೆ ಹಾನಿ ಮಾಡಲು ತಾಂತ್ರಿಕ ಪ್ರಯೋಗಗಳನ್ನು ಮಾಡ್ತಿದ್ದಾರೆ. ಅವರು ನಿಮ್ಮ ಫೋಟೋಗಳನ್ನು ಹಿಡಿದುಕೊಂಡು ಸ್ಮಶಾನಗಳಲ್ಲಿ ಪೂಜೆಗಳನ್ನು ಮಾಡ್ತಾರೆ. ನಿಮ್ಮ ಮನೆ ಬಾಗಿಲಲ್ಲಿ ಅತೀಂದ್ರಿಯ ಪೂಜೆಗಳನ್ನು ಮಾಡ್ತಿದ್ದಾರೆ. ಎಲ್ಲಾ ರೀತಿಯ ತೊಂದರೆಗಳಿಗೆ ನಿಮ್ಮನ್ನ ಒಳಪಡಿಸಲು ಸಿದ್ಧರಾಗಿದ್ದಾರೆ. ಹಲವು ಕೆಲಸಗಳನ್ನು ಅವರು ನಿಮ್ಮ ಮುಖಾಂತರನೇ ಮಾಡ್ತಿದ್ದಾರೆ. ಏಕೆಂದರೆ ನೀವು ಸ್ವಂತದವರನ್ನೇ ನಂಬಿದ್ದೀರಾ ಮತ್ತು ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ವಿಚಿತ್ರ ಚಿತ್ರವೆಂದರೆ ಅವರು ನಿಮಗಿಂತ ಉತ್ತಮ ಹಿತೈಷಿಗಳು ಯಾರೂ ಇಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ. ನಾನು ನಿಮಗೆ ಬಹಳಷ್ಟು ಒಳ್ಳೆಯದನ್ನ ಮಾಡ್ತೀನಿ, ನಿಮಗೆ ಬಹಳ ಅಗತ್ಯವಿರುವಂತಹ ವ್ಯಕ್ತಿ ಎಂದು ನಿಮ್ಮ ಮುಂದೆ ತೋರಿಕೆಯನ್ನ ವ್ಯಕ್ತಪಡಿಸುತ್ತಾರೆ. ನಿಮ್ಮ ಯೋಗಕ್ಷೇಮನನ್ನದ್ದು ಮತ್ತು ಎಲ್ಲಾ ರೀತಿಯ ತೊಂದರೆಗೆ ನಾನು ಸಹಾಯ ಮಾಡುತ್ತೇನೆ ಎಂಬಂತಹ ಸಿಹಿಯಾದ ಮಾತುಗಳ ಮೂಲಕ ನಿಮಗೆ ಮಂಕುಬುದ್ಧಿಯನ್ನ ಹೆಚ್ಚಿದ್ದಾರೆ. ಅವರ ಮಾತುಗಳನ್ನು ನೀವು ಕೇಳಿ ಅವರನ್ನ ಪೂರ್ತಿಯಾಗಿ ನಂಬಿ ನಿಮ್ಮ ಜೀವನದ ರಹಸ್ಯಗಳನ್ನು ಅವರ ಬಳಿ ಹೇಳಿಕೊಂಡು ಈಗಲೇ ಕಷ್ಟವನ್ನ ಅನುಭವಿಸುತ್ತಾ ಇದ್ದೀರಾ. ಇನ್ನು ಮುಂದೆ ಅದನ್ನ ತಡೆಯದೇ ಇದ್ದರೆ ದೊಡ್ಡ ದೊಡ್ಡ ಸಂಕಷ್ಟಗಳು, ಅಪಘಾತಗಳು, ಅಪಾಯಕಾರಿ ಘಟನೆಗಳು ನಿಮ್ಮ ಮನೆ ಮತ್ತು ನಿಮ್ಮ ಜೀವನವನ್ನು ನಾಶ ಮಾಡಿಬಿಡುತ್ತದೆ. ಆದ್ದರಿಂದ ನಾನು ನಿಮಗೆ ಮೊದಲೇ ತಿಳಿಸ್ತಿರೋದು ಏನಂದ್ರೆ, ಈ ಸಮಸ್ಯೆಗಳು ಬಂದಾಗಲೆಲ್ಲ ನಿಮ್ಮ ಜೀವನದಲ್ಲಿ ಸಲಹೆಗಾಗಿ ನೀವು ಯಾವುದೇ ರೀತಿಯ ತೊಂದರೆಗಳನ್ನು ಅನುಭವಿಸಿದಾಗ ಕೂಡ ದೇವರ ಮುಂದೆ ಮಾತ್ರ ಮೊರೆ ಹೋಗಬೇಕು ಹೊರತು ನಿಮ್ಮ ಶತ್ರುಗಳಲ್ಲಾಗಲಿ, ನಿಮ್ಮ ಬಂಧುಗಳಲ್ಲಾಗಲಿ, ನಿಮ್ಮ ಹಿತೈಷಿಗಳಲ್ಲಾಗಲಿ ಹೋಗಬೇಡಿ. ಯಾಕೆಂದ್ರೆ ಕಣ್ಣ ಮುಂದೆ ನಿಮ್ಮ ಬಗ್ಗೆ ಒಳ್ಳೆಯದನ್ನ ಮಾತನಾಡಿ ನಿಮಗೆ ಸಮಾಧಾನವನ್ನು ಪಡಿಸುತ್ತಾರೆ, ಬೆನ್ನ ಹಿಂದೆ ನಿಮಗೆ ಚೂರಿ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ದೇವರ ಮುಂದೆ ನಿಮ್ಮ ಕಷ್ಟ, ನೋವು, ದುಃಖ, ಹಳಲನ್ನು ಹೇಳಿಕೊಳ್ಳಿ. ದೇವರು ನಿಮಗೆ ದಾರಿಯ ಒಂದು ಪ್ರೇರೇಪಣೆಯ ಮಾರ್ಗವನ್ನು ತಿಳಿಸ್ತಾರೆ. ಖಂಡಿತವಾಗಿ ದೇವರ ಆಶೀರ್ವಾದ ಮಾತ್ರ ನಿಮ್ಮ ಜೀವನವನ್ನ ಬೆಳಕು ಮಾಡೋದಕ್ಕೆ ಸಾಧ್ಯ. ಅದೇ ರೀತಿ ನಿಮಗೆ ಸಮಸ್ಯೆ ಬಂದಾಗಲೆಲ್ಲ ಸಲಹೆಗಾಗಿ ಅವರ ಬಳಿಗೆ ಹೋಗುತ್ತೀರಾ, ಆದರೆ ನಿಮಗೆ ದೊಡ್ಡ ತಪ್ಪು ಅಂತ ನಿಮಗೆ ತಿಳಿದೇ ಇಲ್ಲ. ಏಕೆಂದರೆ ಅವರು ನಿಮ್ಮ ಜೀವನವನ್ನು ಅಲ್ಲೇ ನಾಶ ಮಾಡ್ತಾ ಇರುವುದು. ಅವರು ನಿಮಗೆ ನೀಡುವಂತಹ ಪ್ರತಿಯೊಂದು ಸಲಹೆ ಕೂಡ ರಾಹು ಮತ್ತು ಕೇತುಗಳಿಗಿಂತ ಹೆಚ್ಚು ಅಪಾಯಕಾರಿ ಎಂಬುದನ್ನ ನೆನಪಿಡಿ. ಇದು ನಿಮ್ಮನ್ನ ದಾರಿ ತಪ್ಪಿಸುತ್ತದೆ ಮತ್ತು ನಿಮ್ಮ ಜೀವನವನ್ನ ನರಕವಾಗಿಸುತ್ತದೆ. ಆದರೆ ಭಯಪಡಬೇಡಿ, ದೇವರು ಈಗ ನಿಮ್ಮ ಜೀವನಕ್ಕೆ ಒಂದು ಉತ್ತಮವಾದ ಅವಕಾಶವನ್ನು ನೀಡುತ್ತಿದ್ದಾನೆ. ಈ ಒಂದು ವಿಡಿಯೋದ ಮೂಲಕ ಈ ನಿಜವಾದ ಬಣ್ಣವು ಬಹಿರಂಗವಾಗುತ್ತದೆ. ಈ ಇಬ್ಬರು ವ್ಯಕ್ತಿಗಳು ನಿಮ್ಮ ಸ್ವಂತದವರೇ ಆಗಿರುತ್ತಾರೆ, ನಿಮ್ಮ ನಾಶಕ್ಕಾಗಿ ಕಾಯುತ್ತಿದ್ದಾರೆ. ನೀವು ಅವರೊಂದಿಗೆ ಸಂಬಂಧವನ್ನು ಮುರಿದು ನಾವು ನಿಮಗೆ ಹೇಳಲಿರುವಂತಹ ದೊಡ್ಡ ಕೆಲಸವನ್ನ ಮಾಡಬೇಕಾಗುತ್ತದೆ. ನೀವು ಹೀಗೆ ಮಾಡಿದರೆ ಆ ಶತ್ರುಗಳು ನಿಮ್ಮ ತಲೆಯ ಮೇಲೆಲ್ಲ ಒಂದು ಕೂದಲನ್ನ ಕೂಡ ಮುಟ್ಟುವಂತಹ ಶಕ್ತಿಯನ್ನ ಹೊಂದಿರೋದಿಲ್ಲ. ಆದರೆ ಒಂದು ವಿಷಯವನ್ನ ನೆನಪಿಟ್ಟುಕೊಳ್ಳಬೇಕು, ಮಿಥುನ ರಾಶಿಯವರು, ಈ ಶತ್ರುಗಳು ನಿಮ್ಮನ್ನ ದಾರಿ ತಪ್ಪಿಸುವುದೇ ತಮ್ಮ ಕೆಲಸವನ್ನ ಮಾಡಿಕೊಂಡಿದ್ದಾರೆ. ಆದ್ದರಿಂದ ನೀವು ನೀಡುವಂತಹ ಪ್ರತಿಯೊಂದು ಸಲಹೆಯೂ ನಿಮಗೆ ಹೊರೆಯಾಗುತ್ತದೆ. ಇದು ನಿಜವಲ್ಲ, ಅದರ ಸತ್ಯ ಖಂಡಿತವಾಗಿ ತುಂಬಾ ಕಹಿಯಾಗಿರುತ್ತದೆ. ಸತ್ಯ ಯಾವಾಗಲೂ ಕೂಡ ಕೇಳಿಸಿಕೊಳ್ಳೋದಕ್ಕೆ ತುಂಬಾ ವಿಚಿತ್ರವಾಗಿರುತ್ತದೆ. ನೀವು ಇನ್ನು ಮುಂದೆ ಇದನ್ನ ತಿಳಿದುಕೊಳ್ಳಲೇಬೇಕು. ಆ ಜನರು ನಿಮ್ಮ ಜೀವನದಲ್ಲಿ ಇರುವಂತಹ ಸಮಯದವರೆಗೂ ನಿಮ್ಮ ಜೀವನ ನರಕಕ್ಕಿಂತ ಹೆಚ್ಚು ಕೆಟ್ಟದಾಗಿರುತ್ತದೆ. ನೀವು ಈಗ ಅನುಭವಿಸುತ್ತಿರುವಂತಹ ಯಾತನೆ ಕೇವಲ ಆರಂಭ. ಅವರು ನಿಮ್ಮ ಜೀವನದಲ್ಲಿ ರಾಹು ಮತ್ತು ಕೇತುಗಳಿಗಿಂತ ಹೆಚ್ಚು ಅಪಾಯಕಾರಿ. ಅವರು ನಿಮ್ಮ
ಜೀವನವನ್ನ ನರಕವಾಗಿಸಿ ಕೆಟ್ಟದಾಗಿ ಹಾಳು ಮಾಡ್ತಾರೆ. ಅವರು ನಾಶ ಮಾಡೋದಕ್ಕೆ ಬಯಸ್ತಾ ಇರೋದು, ಏಕೆಂದರೆ ನಿಮ್ಮ ಸಂತೋಷವನ್ನ ನೋಡಿ ಸಹಿಸೋಕೆ ಸಾಧ್ಯವಾಗ್ತಾ ಇಲ್ಲ, ನಿಮ್ಮ ಯಶಸ್ಸನ್ನ ಅವರ ಕಣ್ಣ ಮುಂದೆ ಇಟ್ಟುಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ. ಖಂಡಿತವಾಗಿ ಈಗ ನೀವು ಮಾಡಬೇಕಾಗಿರೋದು ಅವರೊಂದಿಗಿನ ಬಾಂಧವ್ಯವನ್ನ ಮುರಿದು ದೂರವಿರೋದು. ಹಾಗಾಗಿಯೂ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತದೆ. ಉತ್ತಮವಾಗಿರುವಂತಹ ಏಕೈಕ ಪರಿಹಾರವೆಂದರೆ ನೀವು ಅವರನ್ನ ಬಿಟ್ಟು ನಿಮ್ಮ ಜೀವನದಲ್ಲಿ ಮುಂದೆ ಸಾಗೋದು. ಹೀಗೆ ಮಾಡಿದರೆ ಆ ಶತ್ರುಗಳು ನಿಮ್ಮ ತಲೆಯ ಕೂದಲನ್ನು ಸಹ ಮುಟ್ಟಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಯಾವುದಕ್ಕಾಗಿ ಹೋರಾಡುತ್ತಿದ್ದೀರೋ, ಯಾವುದಕ್ಕಾಗಿ ನೀವು ಅಳುತ್ತಿದ್ದೀರೋ, ಈ ಎಲ್ಲಾ ಸಮಸ್ಯೆಗಳು ಸಹ ಪರಿಹಾರವಾಗುತ್ತದೆ. ನಿಮ್ಮ ವ್ಯವಹಾರ ಮತ್ತು ಉದ್ಯೋಗದಂತಹ ಎಲ್ಲಾ ತಾಂತ್ರಿಕ ಬಂಧನಗಳು ಸಹ ಮುರಿದು ಹೋಗುತ್ತವೆ ಮತ್ತು ನಿಮ್ಮ ಅದೃಷ್ಟ ಮತ್ತೆ ಹೊಳೆಯುತ್ತದೆ. ನೀವು ಬಡತನದಲ್ಲಿ ದೂರವಾಗ್ತೀರಾ ಮತ್ತೆ ಸಂತೋಷ ಖಂಡಿತವಾಗಿ ನಿಮ್ಮ ಕೈ ಸೇರುತ್ತದೆ. ಆದರೆ ಇದು ಎಲ್ಲವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ನೀವು ಬಯಸಿದರೆ ನೀವು ಈ ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ಕೂಡ ನೋಡಲೇಬೇಕು. ನಾವು ತಿಳಿಸುವಂತಹ ಪರಿಹಾರವನ್ನ ಮಾಡಲೇಬೇಕು. ನಿಮ್ಮ ಜೀವನದಲ್ಲಿ ಯಾವುದೇ ಸಣ್ಣ ಸಂತೋಷ ಬಂದಾಗಲೆಲ್ಲ ಆ ಶತ್ರುಗಳ ಕಣ್ಣು ಕೆಂಪಾಗುತ್ತದೆ. ನೀವು ಬೆಳೆದಂತೆ ಅವರು ಒಳಗೆ ಕಹಿಯಾಗುತ್ತಾರೆ. ಅಸೂಯೆಯಿಂದ ನಿಮಗೆ ಶಾಪವನ್ನ ಹಾಕ್ತಾರೆ. ತಾಂತ್ರಿಕ ಪ್ರಯೋಗವನ್ನ ಮಾಡಿಸುತ್ತಿದ್ದಾರೆ ಮತ್ತು ಮಾಟಮಂತ್ರ ಕುತಂತ್ರಗಳ ಮೂಲಕ ನಿಮ್ಮ ಮನಸ್ಸನ್ನ ಬಂಧಿಸಿ ನೀವು ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ಳುವಂತೆ ಮಾಡ್ತಿದ್ದಾರೆ. ನಿಮ್ಮ ಕುಟುಂಬದ ಯೋಗಕ್ಷೇಮಕ್ಕಾಗಿ ನೀವು ಅವರಿಂದ ಆದಷ್ಟು ದೂರವಿರಬೇಕು. ನಾನು ಇಂದು ಎಲ್ಲವನ್ನ ಕೂಡ ನಿಮಗೆ ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ, ಏಕೆಂದರೆ ಇದು ನಿಮ್ಮನ್ನ ಹೆದರಿಸೋಕೆ ಅಲ್ಲ, ನಿಮ್ಮ ಜೀವನದಲ್ಲಿ ಇರತಕ್ಕಂಥ ತೊಂದರೆಯನ್ನ ದೂರ ಮಾಡಿಕೊಳ್ಳೋದಕ್ಕೆ. ಒಟ್ಟಾರೆಯಾಗಿ ನನ್ನ ಏಕೈಕ ಗುರಿ ಏನಂದ್ರೆ ನಿಮ್ಮನ್ನ ಜಾಗೃತಗೊಳಿಸುವುದು, ಉತ್ತಮವಾದ ಉದ್ದೇಶ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆತಿರತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ಈ ಸಮಯ ಸೂಕ್ತವಾಗಿದೆ. ಏಕೆಂದರೆ ಹೀಗಷ್ಟೇ ವಿಶೇಷವಾದ ಯುಗಾದಿ ಹಬ್ಬ ಮುಗಿದಿದೆ. 26ನೇ ತಾರೀಕು ಚೈತ್ರ ಅಮಾವಾಸ್ಯೆ, ಚೈತ್ರ ನವರಾತ್ರಿ ಬಂದಿರೋದ್ರಿಂದ ಖಂಡಿತವಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಏರುಪೇರುಗಳು, ಬೀಳುಹೇಳುಗಳು ಎಲ್ಲವೂ ಕೂಡ ದೂರವಾಗಬೇಕು. ಅಂದ್ರೆ ನೀವು ಖಂಡಿತ ಈ ಸಮಯದಲ್ಲಿ ಈ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ನೀವು ಯೋಚಿಸಿದಂತಹ ವಿಷಯಗಳು ಮಧ್ಯಕ್ಕೆ ನಿಲ್ಲುತ್ತವೆ. ಇದಕ್ಕೆ ಕಾರಣ ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂತ ಅರ್ಥವಲ್ಲ, ಆದರೆ ನಿಮ್ಮ ಶತ್ರುಗಳೇ ಕಾರಣ. ಆದರೆ ನಿಮ್ಮ ವ್ಯವಹಾರ ನಷ್ಟಗಳಿಗೂ ಮತ್ತು ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವಂತಹ ಜಗಳಗಳಿಗೂ ಯಾರು ಕಾರಣವೆಂದು ನಿಮಗೆ ಈಗ ತಿಳಿಯುತ್ತದೆ. ನೀವು ಮುಂದೆ ಎಲ್ಲಿಗೆ ಹೋಗುತ್ತೀರಿ ಎಂದು ಯಾರಿಗೂ ಕೂಡ ಹೇಳಬಾರದು. ನಿಮ್ಮ ಮನೆಯಲ್ಲಿ ನಡೆಯುವಂತಹ ಸಂತೋಷದ ವಿಚಾರವನ್ನ ಕೂಡ ಯಾರಿಗೂ ತಿಳಿಸಬಾರದು. ಅವರು ನಿಮ್ಮ ಮೇಲೆ ನಿಂಬೆಹಣ್ಣನ್ನ ಪ್ರಯೋಗಿಸಿ ನಿಮ್ಮ ಅದೃಷ್ಟವನ್ನ ಕಟ್ಟಿಹಾಕಿದ್ದಾರೆ. ಈ ಶತ್ರುಗಳ ಹೆಸರು ನೀವು ತಿಳಿದುಕೊಳ್ಳಲು ಸಾಧ್ಯವಾಗದಿದ್ದರೆ ಅದು ನೀವು ಮಾಡುವಂತಹ ದೊಡ್ಡ ತಪ್ಪು. ದೇವರು ನಿಮಗೆ ತೋರಿಸುತ್ತಿರುವಂತಹ ಈ ಅವಕಾಶವನ್ನ ಕಳೆದುಕೊಳ್ಳಬೇಡಿ, ಬಿಟ್ಟುಕೊಡಬೇಡಿ ಖಂಡಿತವಾಗಿ. ಆದರೆ ಮಿಥುನ ರಾಶಿಯವರೇ, ಈ ಅದೃಶ್ಯ ಶತ್ರುಗಳು ನಿಮ್ಮ ಮೇಲೆ ನಿರಂತರವಾಗಿ ಮಾಂತ್ರಿಕ ಆಚರಣೆಗಳನ್ನ ಮಾಡುತ್ತಿದ್ದಾನೆ. ಅವರು ನಿಂಬೆಹಣ್ಣುಗಳಿಂದ ಸಣ್ಣ ತಂತ್ರಗಳನ್ನ ಮಾಡಿ ನಿಮ್ಮ ಅದೃಷ್ಟವನ್ನ ಕಟ್ಟಿಹಾಕಲು ಪ್ರಯತ್ನ ಮಾಡ್ತಾರೆ. ನಿಮಗೆ ಕಳೆದ ಕೆಲವು ವರ್ಷಗಳಲ್ಲಿ ಎಲ್ಲವೂ ಕೂಡ ಹಾಳಾಗ್ತಾ ಇದೆ. ಏನೇ ಮಾಡಿದ್ರೂ ಕೂಡ ಕೈಗೆ ಬರ್ತಾ ಇಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ. ಯಾವುದೇ ರೀತಿಯ ಅದೃಷ್ಟವೂ ಸರಿ ಹೋಗ್ತಾ ಇಲ್ಲ. ಈ ವರ್ಷ ನೀವು ಒಳ್ಳೆಯವರಾಗಿದ್ದರೆ, ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರತಿಜ್ಞೆ ಮಾಡಿದ್ದರೆ, ಇಂದು ಆ ಶತ್ರು ಯಾರೆಂದು ನಿಮಗೆ ತಿಳಿಯುತ್ತದೆ. ಇದು ನಿಮ್ಮ ಜೀವನದಲ್ಲಿ ನೀವು ಮಾಡುವಂತಹ ದೊಡ್ಡ ತಪ್ಪು ಏನು, ಆ ತಪ್ಪನ್ನ ಯಾವ ರೀತಿ ಸರಿಪಡಿಸಿಕೊಳ್ಳಬೇಕು. ಯಾವುದೇ ದಾರಿ ಇಲ್ಲದಂತಹ ಸಮಯದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ತೊಂದರೆಯಲ್ಲಿದ್ದಾಗ ದೇವರು ಯಾವುದೇ ರೀತಿಯಲ್ಲಿ ಸಹಾಯ ಮಾಡೋದಕ್ಕೆ ಬರ್ತಾನೆ. ಆದರೆ ಇಂದು ಇವತ್ತಿನ ವಿಡಿಯೋದ ಮೂಲಕ ದೇವರು ನಿಮಗೆ ದಾರಿ ತೋರಿಸುವಂತಹ ಮಾರ್ಗದಂತಿದೆ ಎಂದು ಹೇಳಬಹುದು. ಈ ಇಬ್ಬರು ಶತ್ರುಗಳು ನಿಮಗೆ ತಿಳಿಯುತ್ತದೆ. ನಿಮ್ಮ ಕುಟುಂಬವನ್ನ ವರ್ಷಗಳಿಂದ ಕಿರುಕುಳಪಡಿಸುತ್ತಿರುವಂತಹ 7 ತಲೆಮಾರಿನ ಶತ್ರುಗಳು ಇವರೇ ಆಗಿರುತ್ತಾರೆ. ನಿಮ್ಮ ಕುಲದೇವತೆಯನ್ನ ಕೂಡ ತಂತ್ರಜ್ಞಾನದ ಮೂಲಕ ಬಂಧಿಸಿದ್ದಾರೆ. ಆದ್ದರಿಂದ ನೀವು ಎಷ್ಟೇ ಪೂಜೆ ಮಾಡಿದರೂ ಕೂಡ, ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಒಳ್ಳೆಯ ಫಲಿತಾಂಶ ಸಿಗತಾ ಇಲ್ಲ. ಖಂಡಿತ ನೀವು ಈ ಸಂದರ್ಭದಲ್ಲಿ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಬೇಕು ಅಂತ ಬಯಸಿದ್ರೆ ಈ 1 ವರ್ಷದಿಂದ ನೀವು ಯಾರಿಗೂ ಹೆದರಬೇಕಾಗಿಲ್ಲ. ಆದಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ಅದೃಷ್ಟದ ಕಾಲ ಪ್ರಾರಂಭವಾಗುತ್ತೆ. ನಿಮಗೆ ತುಂಬಾ ಅದ್ಭುತವಾಗಿರುವಂತಹ ಸಂದರ್ಭಗಳನ್ನ ಶನಿದೇವನ ಆಶೀರ್ವಾದದಿಂದ ಬರಮಾಡಿಕೊಳ್ತೀರಾ. ನಿಮಗೆ ಒಳ್ಳೆಯದನ್ನ ನಡೀತಾ ಹೋಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ನೇರವಾದ ಪರಿಣಾಮವನ್ನು ಬೀಳೋದನ್ನ ಕಂಡುಕೊಳ್ಳಬಹುದು. ಖಂಡಿತವಾಗಿ ಈಗಾಗಲೇ ಹೊಸ ವರ್ಷದಲ್ಲಿ 3 ತಿಂಗಳು ಕಳೆದು ಹೋಗಿದೆ. ನೀವು ಈ ರೀತಿ ಕಷ್ಟದಲ್ಲಿದ್ದಲ್ಲಿ ಇದ್ದಾಗ ಅವರು ಹೊರಗೆ ಸಹಾನುಭೂತಿಯನ್ನ ತೋರಿಸುತ್ತಾರೆ ಮತ್ತು ಒಳಗೆ ಅಳುತ್ತಾರೆ, ನಗುತ್ತಾರೆ, ನಿಮ್ಮ ತೊಂದರೆಗಳನ್ನ ನೋಡಿ ಸಂತೋಷಪಡುತ್ತಾರೆ. ಅವರೇ ನಿಜವಾದ ಕಾರಣವೆಂದು ನಿಮಗೆ ತಿಳಿಯುವುದಿಲ್ಲ. ಅವರ ಮೋಸದ ಮಾತುಗಳು ನಿಮ್ಮ ಮನೆಯಿಂದ ಲಕ್ಷ್ಮೀದೇವಿಯನ್ನ ಕೂಡ ಪ್ರವೇಶ ಮಾಡಿದಂತೆ ತಡೆಯುತ್ತಿದೆ. ನೀವು ಬೆಳವಣಿಗೆಯನ್ನ ಬಯಸಿದಾಗಲೆಲ್ಲ ನಿಮ್ಮ ಹಾದಿಯಲ್ಲಿ ಮುಳ್ಳುಗಳನ್ನು ಹಾಕುತ್ತಿದ್ದಂತಹ ಜನರು ಈಗ ಹಾವುಗಳಂತೆ ಆಗಿದ್ದಾರೆ. ಅಂದರೆ ಅವರು ನಿಮ್ಮ ಮೇಲೆ ಬೆಣ್ಣೆಯಂತ ಚೂರಿಯನ್ನ ಹಾಕುತ್ತಿದ್ದಾರೆ.
ಆದ್ದರಿಂದ ಎರಡು ವ್ಯಕ್ತಿಗಳು ಯಾರೆಂದು ಕಂಡುಹಿಡಿಯುವ ಸಮಯ ಈಗ ಬಂದಿದೆ. ಆದರೂ ಕೂಡ ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನೀವು ಅನುಭವಿಸುತ್ತಿರುವಂತಹ ಬಡತನ, ಕಷ್ಟಗಳು ಮತ್ತು ಕಣ್ಣೀರಿನ ಹಿಂದಿರುವಂತಹ ನಿಜವಾದ ಕಾರಣ ಶತ್ರುಗಳು. ಅವರು ನಿಮ್ಮ ಮನೆಯ ದೇವತೆ ಲಕ್ಷ್ಮೀದೇವಿಯನ್ನ ಮತ್ತು ನಿಮ್ಮ ಕುಲದೇವರನ್ನ ತಮ್ಮ ತಂತ್ರಮಂತ್ರಗಳಿಂದ ನಿಮಗೆ ಆಶೀರ್ವಾದ ಮಾಡುವುದನ್ನು ನಿಲ್ಲಿಸಿದ್ದಾರೆ. ನೀವು ಯಾವುದೋ ದೊಡ್ಡ ಕೆಲಸವನ್ನ ಪ್ರಾರಂಭಿಸಲು ಬಯಸಿದಾಗ ಅವರು ನಿಮ್ಮನ್ನ ತಡೆಯುತ್ತಾರೆ ಮತ್ತು ನಿಮ್ಮನ್ನ ದಾರಿ ತಪ್ಪಿಸುತ್ತಾರೆ. ಅವರು ನಿಮ್ಮ ಮುಂದೆ ತುಂಬಾ ರೀತಿಯಂತೆ ನಟಿಸುತ್ತಾರೆ, ಆದರೆ ಹಿಂದಿರುವಂತಹ ಕಹಿ ಸತ್ಯವನ್ನ ತಿಳಿದುಕೊಂಡರೆ ಖಂಡಿತವಾಗಿ ನೀವು ಆಶ್ಚರ್ಯಚಕಿತರಾಗ್ತೀರಾ. ಅವರ ಬಳಿಗೆ ನೀವು ಯಾವಾಗಲೂ ಹೋಗುತ್ತೀರಾ, ನಾನು ಎಲ್ಲಿಗೂ ಹೋಗಬೇಕು ಮತ್ತು ನಾನು ಈ ರೀತಿಯಾಗಿ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತ ಹೇಳಿಕೊಳ್ತೀರಾ. ಆದರೆ ಆ ಶತ್ರುಗಳು ಎಷ್ಟೇ ಪಿತೂರಿಗಳನ್ನ ಮಾಡ್ತಾ ಇದ್ದಾರೆ ಅಂತ ನಿಮಗೆ ತಿಳಿಯೋದಿಲ್ಲ. ಎಷ್ಟೇ ತೊಂದರೆಯನ್ನ ಕೊಡಲು ಪ್ರಯತ್ನಿಸುತ್ತಾ ಇದ್ರೂ ಕೂಡ ಅವರ ಆಟವನ್ನ ಇನ್ನು ಮುಂದೆ ನಡೆಸೋದಕ್ಕೆ ಸಾಧ್ಯವಿಲ್ಲ. ಮುಂದಿನ ಈ 3-4 ತಿಂಗಳುಗಳು ನಿಮ್ಮ ಜಾತಕ ಅದ್ಭುತವಾಗಿ ಸಿದ್ಧವಾಗ್ತಿದೆ. ನಿಮ್ಮನ್ನ ದುಃಖದಲ್ಲಿ ತಳಿರುವಂತಹ ವ್ಯಕ್ತಿಗಳ ಜಾತಕ ಹೀಗ ಬಹಿರಂಗವಾಗಿಸುತ್ತದೆ. ನೀವು ಹಗಲಿಡು ಶ್ರಮಿಸಿದರೂ ಕೂಡ, ನೀವು ಬೆವರು ಸುರಿಸಿದರೂ ಕೂಡ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಎಲ್ಲವನ್ನ ತ್ಯಾಗ ಮಾಡಿದ್ದೀರಾ. ಆದರೆ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶವನ್ನು ನೀವು ಏಕೆ ಪಡೆಯುತ್ತಿಲ್ಲ? ನಿಮ್ಮ ಎಲ್ಲಾ ಪ್ರಯತ್ನಗಳು ಏಕೆ ವಿಫಲವಾಗುತ್ತಿದೆ? ನಿಮಗೆ ಸೋಲು ಮಾತ್ರ ಉಳಿಯುತ್ತಿದೆ ಏಕೆ? ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಮಾಡಲು ಸುಲಭವಾದರೆ ಒಂಟಿಯಾಗಿ ನೀವು ಇಷ್ಟೊಂದು ಅಡೆತಡೆಗಳನ್ನು ಏಕೆ ಎದುರಿಸುತ್ತಿದ್ದೀರಾ? ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರಗಳೇನು? ಕಾರಣಗಳೇನು? ಖಂಡಿತವಾಗಿ ಆ ಶತ್ರುಗಳನ್ನು ಹೇಗೆ ನಾಶ ಮಾಡಬೇಕು, ನಿಮ್ಮ ಜೀವನದಿಂದ ಹೊರಗೆ ಕಳಿಸಬೇಕು, ಈ ಎಲ್ಲಾ ರೀತಿಯ ಪ್ರಶ್ನೆಗಳಿಗೂ ಕೂಡ ಉತ್ತರ ಮುಂದೆ ನೋಡ್ತಾ ಹೋಗ್ತೀರಾ. ಖಂಡಿತವಾಗಿ ಒಬ್ಬ ವ್ಯಕ್ತಿಯನ್ನ ನೀವು ಬಹಳಷ್ಟು ನಂಬಿರ್ತೀರಾ ಮತ್ತು ಪ್ರೀತಿಸ್ತಾ ಇರ್ತೀರಾ. ಅವರು ಮೋಸ ಮಾಡುತ್ತಿದ್ದಾರೆ ಅಂತ ಅಂದ ತಕ್ಷಣ ನಿಮ್ಮ ಕಣ್ಣುಗಳಲ್ಲಿ ನೀರು ಸಹಜವಾಗಿಯೇ ಸುರಿಯುತ್ತದೆ, ಏಕೆಂದರೆ ನೀವು ಬಹಳಷ್ಟು ನಿರಾಸೆಯನ್ನ ಹೊಂದುತ್ತೀರಾ. ಇದಕ್ಕೆಲ್ಲ ಕಾರಣ ಯಾವಾಗಲೂ ನಿಮ್ಮ ಪಕ್ಕದಲ್ಲಿಯೇ ಇರುವಂತಹ, ನಿರಂತರವಾಗಿ ನಿಮ್ಮ ಮೇಲೆ ಕಣ್ಣಿಟ್ಟಿರುವಂತಹ ಆ ವ್ಯಕ್ತಿ. ನಿಮ್ಮ ಜೀವನದಲ್ಲಿ ಸ್ವಲ್ಪ ಸಂತೋಷವಿದ್ದರೂ ಸಹ ಆ ವ್ಯಕ್ತಿಯು ನಿಮ್ಮ ಮೇಲೆ ಕೆಟ್ಟ ಕಣ್ಣುಗಳನ್ನು ಹಾಕ್ತಾನೆ. ಆ ದುಷ್ಟ ಕಣ್ಣಿನ ಪ್ರಭಾವದಿಂದ ನಿಮ್ಮ ಸಂತೋಷ ಒಂದು ಕ್ಷಣದಲ್ಲಿ ಹಾವಿಯಾಗುತ್ತದೆ. ಅಲ್ಲದೆ ಲಕ್ಷ್ಮೀದೇವಿಯೂ ಕೂಡ ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತಾಳೆ. ಆದರೆ ಈ ಶತ್ರುಗಳ ಕಣ್ಣುಗಳಿಂದ ಅವಳು ಒಳಗೆ ಬರದೆ ಹಿಂತಿರುಗಿ ಹೋಗ್ತಾ ಇದ್ದಾಳೆ. ನಿಮ್ಮ ಮನೆಯಲ್ಲಿ ಕುಳಿತು ನೀವು ತಿನ್ನುವಂತ ಅನ್ನವನ್ನು ಅವರಿಗೂ ಬಡಿಸಿದ್ದೀರಾ ಮತ್ತು ನಿಮ್ಮ ಉಪ್ಪಿನವಣ ಅವರ ಮೇಲಿದೆ. ಆದರೂ ಕೂಡ ಅದೃಷ್ಟ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ತೊಂದರೆಯನ್ನ ಕೊಡುತ್ತಿದ್ದಾರೆ. ಮಿಥುನ ರಾಶಿಯಲ್ಲಿ ಜನಿಸಿದಂಥವರಿಗೆ ತಾಯಿ ಲಕ್ಷ್ಮೀದೇವಿಯ ಸಂಪೂರ್ಣವಾದ ಅನುಗ್ರಹ ಇದೆ. ನಿಮ್ಮ ಮನೆ ಬಾಗಿಲಿಗೆ ಬರುವಂತಹ ದೇವರನ್ನ ಯಾವಾಗಲೂ ಕೂಡ ಅವರು ಒಳಗೆ ಪ್ರವೇಶ ಮಾಡಿದಂತೆ ತಡೆಯುತ್ತಿದ್ದಾರೆ. ಇದರಿಂದ ನಿಮ್ಮ ಜೀವನ ನರಕವಾಗ್ತಾ ಹೋಗ್ತಿದೆ. ಯಾವಾಗಲೂ ಕೂಡ ಸಾಲದ ಬಾಧೆ, ಹಣಕಾಸಿನ ತೊಂದರೆ, ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾ ಇದ್ದೀರಾ. ಈಗ ಎಲ್ಲವನ್ನ ಸರಿಪಡಿಸುವಂತಹ ಸಮಯ ಪ್ರಾರಂಭವಾಗ್ತಾ ಇದೆ. ನೀವು ಅಂದುಕೊಂಡಂತಹ ವಿಶೇಷವಾದ ರೀತಿಯಲ್ಲಿ ಜೀವನವನ್ನ ಅದ್ಭುತ ಮಾಡುವಂತಹ ಸಂದರ್ಭಗಳು ಪ್ರಾರಂಭವಾಗುತ್ತೆ. ಖಂಡಿತವಾಗಿ ಈಗ ನಿಮ್ಮ ಜೀವನವನ್ನ ಬದಲಾಯಿಸುವಂತಹ ಪ್ರಮುಖವಾದ ಮಾಹಿತಿ ಇದರಲ್ಲಿದೆ. ನೀವು ಪೂರ್ಣ ನಂಬಿಕೆಯಿಂದ ನಿಮ್ಮ ಜೀವನವನ್ನ ಬದಲಾಯಿಸಲು ಆಸೆ ಪಡ್ತಾ ಇದ್ದರೆ ಖಂಡಿತವಾಗಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಿಮ್ಮ ಜೀವನಕ್ಕೆ ಈಗ ಪ್ರಮುಖವಾಗಿರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಘಟನೆಗಳನ್ನು ನೀವು ಯೋಚನೆ ಮಾಡಿ ಕೊರಗುತ್ತಾ ಕೂರುವುದನ್ನ ಬಿಟ್ಟು ಕಾಲ ಇನ್ನು ಮುಂದೆ ಇದೆ ಎನ್ನುವುದನ್ನ ನೆನಪಿಟ್ಟುಕೊಳ್ಳಿ. ಈಗ ನಿಮ್ಮ ಜೀವನವನ್ನ ನೀವೇ ಬದಲಾಯಿಸಿಕೊಳ್ಳುವಂತಹ ಪ್ರಬಲವಾದ ವ್ಯಕ್ತಿಗಳಾಗಿರ್ತೀರಾ. ಈ ಇಬ್ಬರು ಜನಗಳಲ್ಲಿ ನಿಮ್ಮ ಜೀವನದಲ್ಲಿ ಕುಳಿತಿರುವಾಗ ಯಾರಾದರೂ ನಿಮ್ಮನ್ನ ಹೊಗಳಿದ್ದರೆ ಅದು ನಿಜವೆಂದು ನೀವು ಭಾವಿಸುತ್ತೀರಾ. ಆದರೆ ನಿಮ್ಮ ಎಲ್ಲಾ ಯೋಜನೆಗಳನ್ನು ಅವರಿಗೆ ಹೇಳುತ್ತೀರಾ. ಆ ರೀತಿಯಾಗಿ ಇನ್ನು ಮುಂದೆ ಮಾಡಬೇಡಿ, ಏಕೆಂದರೆ ಮುಂದಿನ ತಿಂಗಳುಗಳು ನೀವು ಹೊಸ ಮನೆ ಕಟ್ಟುವುದಾಗಲಿ, ಹೊಸ ಕಾರು ಖರೀದಿ ಮಾಡೋದಾಗಲಿ, ಅದ್ಭುತವಾದ ಐಶ್ವರ್ಯವನ್ನ ಬರಮಾಡಿಕೊಳ್ಳೋದಾಗಲಿ, ನಿಮ್ಮ ಜೀವನದ ಪ್ರತಿಯೊಂದು ಮಾಹಿತಿಯನ್ನ ಕೂಡ ಗುಟ್ಟಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ನೀವು ಮಾಡುವ ದೊಡ್ಡ ತಪ್ಪು ಏನೆಂದರೆ ನೀವು ಎಲ್ಲವನ್ನ ಗುಪ್ತ ಆಲೋಚನೆಗಳನ್ನ ಕೂಡ ಅವರ ಮುಂದೆ ಹೇಳಿಬಿಡೋದು, ಭವಿಷ್ಯದ ಯೋಜನೆಗಳನ್ನ ಎಲ್ಲರಿಗೂ ಹೇಳೋದು. ಮುಂದಿನ ತಿಂಗಳುಗಳ ನಿಮ್ಮ ಯೋಜನೆಗಳನ್ನ ಗುಟ್ಟಾಗಿ ಇಟ್ಕೊಳ್ಳಬೇಕು. ನೀವು ಯಾವ ರೀತಿ ಆಶ್ಚರ್ಯಕರವಾಗಿ ಜೀವನದಲ್ಲಿ ಯಶಸ್ಸನ್ನ ಕಂಡುಕೊಳ್ತೀರಾ ಅಂತ ನಿಮ್ಮ ಶತ್ರುಗಳಿಗೆ ಗೊತ್ತಾಗಬಾರದು. ಆ ರೀತಿಯಾಗಿ ನೀವು ಗುಪ್ತವಾಗಿ ನಿಮ್ಮ ಜೀವನದ ರಹಸ್ಯವನ್ನ ಇಟ್ಕೊಂಡಾಗ ಮಾತ್ರ ನಿಮ್ಮ ಜೀವನದಲ್ಲಿ ಶತ್ರುಗಳ ಕಾಟ ಕಡಿಮೆಯಾಗುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲರಿಗೋಸ್ಕರ ತ್ಯಾಗವನ್ನ ಮಾಡಿದ್ದೀರಾ, ಆದರೆ ಅದನ್ನ ಅವರು ತಿಳಿದುಕೊಂಡಿಲ್ಲ. ಅವರು ನಿಮ್ಮ ಮೇಲೆ ಹಸುವೆಯನ್ನ ಮಾತ್ರ ಪಡ್ತಿದ್ದಾರೆ, ನಿಮ್ಮ ವಿರುದ್ಧ ದೇಶವನ್ನು ಸಾಧಿಸುತ್ತಾ ಇದ್ದಾರೆ. ಅಂತಿಮವಾಗಿ 15 ಅಥವಾ 20 ವರ್ಷಗಳ ನಿಮ್ಮ ಆತ್ಮೀಯ ಸ್ನೇಹಿತರಾಗಿರಬಹುದು, ನಿಮ್ಮ ರಕ್ತ ಸಂಬಂಧಿಗಳು ಸಹ ನಿಮ್ಮ ಹಿಂದೆ ಇರುವಂತಹ ನೋವಿನಿಂದ ನಿಮ್ಮ ಶತ್ರುಗಳಾಗಿ ಬದಲಾಗಿರುತ್ತಾರೆ. ಒಮ್ಮೆ ನಿಮಗಾಗಿ ಯಾರೂ ಇರಲಿಲ್ಲ, ಪ್ರಾಣತ್ಯಾಗ ಮಾಡಿದಂತಹ ಸಹೋದರರು ಸಹ ಈಗ ನಿಮ್ಮ ಆಸ್ತಿಗಳನ್ನ ನೋಡಿ ಸಹಿಸಲಾಗುತ್ತಿಲ್ಲ, ನಿಮ್ಮ ಆರೋಗ್ಯವಾಗಿರುವಂತಹ ಜೀವನವನ್ನ ನೋಡಿ ಇದ್ದಕ್ಕಿದ್ದಂತೆ ದಣಿಯುತ್ತಿದ್ದಾರೆ. ಮತ್ತು ನೀವು ಇಷ್ಟೇ
ವಿಶೇಷವಾಗಿರುವಂತಹ ಒಳ್ಳೆಯತನದಿಂದ ಕೆಲಸಗಳನ್ನು ಮುಂದುವರಿಸಿದರೂ ಕೂಡ ಅವರ ಕೆಟ್ಟ ಕಣ್ಣಿನ ದೃಷ್ಟಿ ಎಲ್ಲವನ್ನ ನಾಶಪಡಿಸ್ತಾ ಇದೆ. ನೀವು ಎಷ್ಟೇ ಔಷಧಿ ಉಪಚಾರಗಳನ್ನು ತೆಗೆದುಕೊಂಡರೂ ಕೂಡ ನಿಮ್ಮ ಆರೋಗ್ಯ ಚೇತರಿಸ್ತಾ ಇಲ್ಲ. ಆಸ್ಪತ್ರೆ ಬಿಲ್ ಕಟ್ಟೋದು ಸುತ್ತಾಡಿ ಸಾಕಾಗುವುದು, ಮತ್ತೆ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸುತ್ತಾ ಇರೋದು, ನೀವು ನಿದ್ರಾಹೀನತೆ ಸಮಸ್ಯೆಯಿಂದ ಬಾಧಿಸ್ತಾ ಇರೋದು, ಇದೆಲ್ಲ ಕೂಡ ಸಣ್ಣ ಸಮಸ್ಯೆ ಎಂದು ನೀವು ಅಂದುಕೊಂಡಿರಬಹುದು. ಆದರೆ ಸತ್ಯವೆಂದರೆ ನಿಮ್ಮ ಶತ್ರುಗಳು ಇವರ ಹಿಂದೆ ತಂತ್ರಮಂತ್ರ ಮಾಯಾ ಪ್ರಯೋಗವನ್ನ ಮಾಡ್ತಿದ್ದಾರೆ. ನಿಮ್ಮ ಶತ್ರುಗಳ ಕಾಟ ಕಡಿಮೆ ಆಗ್ತಾ ಹೋಗುತ್ತೆ. ಗಂಡ ಹೆಂಡತಿಯ ನಡುವೆ ಜಗಳಗಳು, ಮನಸ್ತಾಪಗಳು ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಕ್ಸಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ಒಂದು ಕಪ್ಪು ದಾರವನ್ನ ನಿಮ್ಮ ಕಾಲಿಗೆ ಅಥವಾ ನಿಮ್ಮ ಎಡಗೈಗೆ ಕಟ್ಟಿಕೊಳ್ಳುವುದು ತುಂಬಾ ಉತ್ತಮ, ಏಕೆಂದರೆ ಶತ್ರುಗಳ ಕಾಟ ನಿಮ್ಮ ಮೇಲೆ ಯಾವುದೇ ರೀತಿಯ ದೃಷ್ಟಿಯನ್ನ ತಾಕದಂತೆ ಮಾಡುತ್ತದೆ. ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಒಂದು ಅಲೋವೆರಾ ಗಿಡವನ್ನ ಕಟ್ಟಿ ಯಾವುದೇ ದೃಷ್ಟಿ ದೋಷಗಳು ಬಂದರೂ ಕೂಡ ಅದನ್ನ ಪರಿಹರಿಸುತ್ತದೆ. ಇನ್ನು ಮುಂದೆ ನೀವು ಮಾಡುವಂತಹ ಪ್ರಯತ್ನಗಳು ಸೋಲೋದಿಲ್ಲ. ನಿಮ್ಮ ಜೀವನದ ಮೇಲೆ ಯಾರ ಕೆಟ್ಟ ಕಣ್ಣು ಕೂಡ ಬೀಳೋದಿಲ್ಲ. ನಿಮಗೆ ಯಾವಾಗಲೂ ಕೂಡ ಒಳ್ಳೆಯದೇ ಆಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ದೊಡ್ಡದಾದ ಒಂದು ಶಕ್ತಿ ಮತ್ತು ವಿಶೇಷವಾಗಿ ಲಾಭವನ್ನು ಬರಮಾಡಿಕೊಳ್ಳೋಕೆ ಆಂಜನೇಯ ಸ್ವಾಮಿಯ ಆಶೀರ್ವಾದಕ್ಕೋಸ್ಕರ ಪ್ರತಿಯೊಂದು ಶನಿವಾರ ಹನುಮಾನ್ ಚಾಲೀಸಾ ಪಠಿಸುವುದನ್ನು ಮರಿಬೇಡಿ. ಇದರಿಂದ ನಿಮ್ಮ ದುಃಖ ದುಮ್ಮಾನಗಳು, ಕಷ್ಟಗಳು ದೂರವಾಗುತ್ತೆ. ಈಗ ಆ ವ್ಯಕ್ತಿಯ ಹೆಸರಿನ ಅಕ್ಷರಕ್ಕೆ ಬಂದಾಗ, ನಾನು ತಿಳಿಸಿದ ರೀತಿ ಕೆ ಅಕ್ಷರದಿಂದ ಮತ್ತು ಪಿ ಅಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿ ನಿಮ್ಮ ರಕ್ತ ಸಂಬಂಧಿಯ ಪಟ್ಟಿಯಲ್ಲಿ ನೋಡಿ. ಆ ಅಕ್ಷರದ ವ್ಯಕ್ತಿ ಇದ್ದರೆ ನೀವು ಅವರೊಂದಿಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಅವರೊಂದಿಗೆ ಇರುವಂತಹ ಎಲ್ಲಾ ಸಂಬಂಧಗಳನ್ನು ದೂರ ಮಾಡಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದೃಷ್ಟ ನಿಮ್ಮ ಕೈ ಹಿಡಿಬೇಕು ಅಂದ್ರೆ ನಾವು ತಿಳಿಸಿರುವಂತಹ ಸಣ್ಣ ಪುಟ್ಟ ಪರಿಹಾರವನ್ನ ಮಾಡುವುದನ್ನು ಮರಿಬೇಡಿ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.